ವರಾಹಸ್ವಾಮಿ. ನಾನಿವಾಗ ಹೋಗ್ತಿರೋ ಪ್ಲೇಸು ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ದಿರೋರು ಇದ್ದೀರಾ. ಬನ್ನಿ, ಈಗ ಇದ್ರ ಬಗ್ಗೆ ಸ್ಪೆಷಾಲಿಟಿ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ದೇವಸ್ಥಾನದ ಹತ್ರ ಬಂದರೆ ಇಲ್ಲಿ ನಮಗೆ ಬಸ್ಸಸ್ಸು ಸಿಗುತ್ತೆ, KSRTC ಬಸ್ಸಸ್ಸು ಈ ದೇವಸ್ಥಾನಕ್ಕೆ ಬರೋದಕ್ಕೆ. ನೋಡಿ, ಬಸ್ಸಸ್ ಎಲ್ಲ ಇಲ್ಲೇ ನಿಂತಿದೆ. ಈ ದೇವಸ್ಥಾನ ಏನು ಸ್ಪೆಷಲ್ ಅಂದರೆ, ನೀವು ಯಾರೆಲ್ಲ ಇನ್ನೂ ಮನೆ ಕಟ್ಟೋ ಕನಸಲ್ಲೇ ಇದ್ದೀರಾ, ಯಾರೆಲ್ಲ ಇನ್ನೂ ಮನೆ ಕಟ್ಟಿಲ್ಲ, ಜಮೀನಿರುತ್ತೆ ಮನೆ ಕಟ್ಟೋದಕ್ಕಾಗಿರಲ್ಲ, ಸೈಟ್ ಇರುತ್ತೆ, ಅಂಥವ್ರು ಈ ದೇವಸ್ಥಾನಕ್ಕೆ ಬಂದರೆ ಮನೆ ಕಟ್ಟುತ್ತೀರಾ. ಅದು ಇಲ್ಲಿನ ಸ್ಪೆಷಲ್ಲು. ಇಲ್ಲಿ ನಿಮ್ಗೆ ಹೋಗಿ ನಾನು ತೋರಿಸ್ತೀನಿ. ಅಲ್ಲಿ ಒಂದು ಮಣ್ಣು ಕೊಡ್ತಾರೆ, ಅದನ್ನ ಪೂಜೆ ಮಾಡಿಸ್ಬೇಕು. ಮತ್ತು ಇಟ್ಟಿಗೆ ಕಲ್ಲುಗಳು ಕೊಡ್ತಾರೆ, ಅದನ್ನು ತೊಗೊಂಡೋಗಿ ಅದು ದೇವ್ರ ಹತ್ರ ಪೂಜೆ ಮಾಡಿಸಿ ನಾವು ಅದನ್ನು ತೊಗೊಂಡೋಗಿ ಸೈಟ್ ಹತ್ರ ಹಾಕಿದ್ರೆ, ಇಲ್ಲ ಜಮೀನಿರುತ್ತಲ್ವ ಅಲ್ಲಿ ಹಾಕಿದ್ರೆ ಮನೆ ಕಟ್ಟುತ್ತೀರಿ 100% ಅಂಥೇಳಿ ಈ ದೇವಸ್ಥಾನ ಸ್ಪೆಷಲ್ಲು. ಇಲ್ಲಿ ನಮಗೆ ಬಂದಿರೋ ಜನ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಸತ್ಯ ಅಂಥೇಳಿ. ನಿಮಗೆ ಈ ದೇವಸ್ಥಾನ ನಾನು ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ, ಫಸ್ಟು ನಮ್ಗೆ ಹಿಂಗೆ ಸ್ಟ್ರೈಟಾಗಿ ಹೋಗ್ಬೋದಾಗಿತ್ತು. ಈಗ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಹಿಂಗೆ ಸುತ್ತ ಹಾಕ್ಕೊಂಡು ಹೋಗಬೇಕು. ಬನ್ನಿ, ಹೋಗಿ ತೋರಿಸ್ತೀನಿ ಇದು ಹೇಗಿದೆ ಅಂತ. ನೋಡಿ, ಇಲ್ಲಿ ಪೂಜೆ ಸಾಮಾನು ಈ ಎಲ್ಲ ಥರ ಐಟಮ್ಸ್ ಇಲ್ಲೇ ಸಿಗುತ್ತೆ. ನಾವು ದೇವಸ್ಥಾನಕ್ಕೆ ಪೂರ್ತಿ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಪೂರ್ತಿ ಕ್ಲಿಯರಾಗಿ ನಾನು ತೋರಿಸ್ತೀನಿ. ನೋಡಿ, ಪೂಜೆ ಸಾಮಾನು ಎಷ್ಟೊಂದು ಇಕ್ಕಿದ್ದಾರೆ, ಜನನೂ ಅಷ್ಟು ಬರ್ತಾರೆ. ಎಲ್ಲ ಕಡೆ ವ್ಯಾಪಾರಗಳು ತುಂಬ ಚೆನ್ನಾಗಾಗುತ್ತೆ, ಅಷ್ಟು ಜನ ಬರ್ತಾರೆ ಇಲ್ಲಿ. ಅಷ್ಟು ಸತ್ಯ ಈ ಪ್ಲೇಸು. ಈ ವರಾಹಸ್ವಾಮಿ ದೇವಸ್ಥಾನ ನಾವು ನೋಡೋದು ತುಂಬ ಕಡಿಮೆ. ನೋಡಿ, ಪೂಜೆ ಸಾಮಾನು ಇಲ್ಲಿ ತೊಗೊತೀರಿ. ಪೂಜೆ ಸಾಮಾನು ಏನಂದರೆ ಇಟ್ಟಿಗೆ ಕಲ್ಲು ಕೊಡ್ತಾರೆ ಇವರೇ, ಮತ್ತು ಮಣ್ಣು ಕೊಡ್ತಾರೆ. ಆ ದೇವಸ್ಥಾನದ ಹತ್ರ ಇರೋ ಮಣ್ಣು ನಾವು ಎತ್ಕೊಂಡು ಹೋಗಿ ಅಲ್ಲಿ ಜಮೀನು ಹತ್ರ ಹಾಕಬೇಕು. ಅಲ್ಲಿ ಪೂಜೆ ಸಾಮಾನು 150 ತೊಗೊಂಡ್ರು ಪೂಜೆ ಸಾಮಾನಿಗೆ. ಹೋಗಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ನಾವು ಲಾಸ್ಟು ಹೇಳಿದ್ನಲ್ವ, ಕೆಂಪಮ್ಮ ದೇವಸ್ಥಾನ ನೋಡಿದ್ರೆ, ಮತ್ತು ಮಧುರಮ್ಮ ದೇವಸ್ಥಾನ ನೋಡಿದ್ರಿ, ಮತ್ತು ಆರತಿ ಉಕ್ಕಡ ಮಾರಿಯಮ್ಮ ದೇವಸ್ಥಾನ ನೋಡಿದ್ರಿ. ಆ ದೇವಸ್ಥಾನ ಯಾಕೆ ಸ್ಪೆಷಲ್ಲು, ಅದಕ್ಕೆ ಯಾಕೆ ಹೋದೆ ಅಂತಲೂ ನಿಮ್ಗೆ ರೀಸನ್ ಗೊತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಶಿವಣ್ಣ ವಿಸಿಟ್ ಮಾಡಿದ್ದಾರೆ ಆ ದೇವಸ್ಥಾನಕ್ಕೆ. ಅದಕ್ಕೆ ಆ ದೇವಸ್ಥಾನಕ್ಕೆ ಹೋಗಿದ್ರಿ. ಅದು ಹೇಗಿದೆ ಅಂತ ನೋಡೋಣ ಅಂತ ನಿಮಗೂ ಕ್ಲಿಯರಾಗಿ ನಾನು ತೋರಿಸ್ದೆ. ಅದಾದಮೇಲೆ ನೆಕ್ಸ್ಟು ಶೂಟಿಂಗ್ ಸ್ಪಾಟು, ಅಂದರೆ ಶೂಟಿಂಗ್ ಸ್ಪಾಟ್ ಅಲ್ಲ, ಅದು ದೇವಸ್ಥಾನ. ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ನೀರು ಮಧ್ಯದಲ್ಲಿರೋ ದೇವಸ್ಥಾನ ಅದು. ಅಲ್ಲಿ ತುಂಬ ಶೂಟಿಂಗ್ಸ್ ನಡೆಯುತ್ತೆ, ಮೂವೀಸು. ಯಾಕೆ ಶೂಟಿಂಗ್ ನಡೆಯುತ್ತೆ ಅಂತ ನೀವು ಆ ಪ್ಲೇಸ್ ನೋಡಿದ್ರಿ, ಎಷ್ಟು ಚೆನ್ನಾಗಿದೆ ಆ ಪ್ಲೇಸು, ಅದು ನೋಡಿದ್ರಿ. ಈಗ ನೆಕ್ಸ್ಟು ಅದಾದಮೇಲೆ ವರಾಹಸ್ವಾಮಿ. ಇನ್ನು 4-5 ಪ್ಲೇಸಸ್ ಇದೆ ಕವರ್ ಮಾಡಬೇಕಾಗಿರೋದು. ನೋಡೋಣ, ಇದು ನಿಮಗೆ ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗಂತ ಈ ದೇವಸ್ಥಾನನೂ ನೋಡಿ, ಅಲ್ಲಿ ನೀರಿತ್ತಲ್ವ, ಸುತ್ತು ಇಲ್ಲೂ ನೀರಿದೆ ನೋಡಿ, ಇಲ್ಲಿ ಸುತ್ತು ನೀರಿದೆ. ಅಲ್ಲೊಂದು ಐಲ್ಯಾಂಡ್ ಥರ ಇದೆ ನೋಡಿ, ಅಲ್ಲಿ ಸೆಂಟ್ರಾಗಿ ಸುತ್ತು ನೀರು, ಅಲ್ಲೊಂದು ಐಲ್ಯಾಂಡ್ ಥರ ಇದೆ ನೋಡಿ. ಪೂರ್ತಿ ಪೂಜೆ ಸಾಮಾನುಗಳು ಎಷ್ಟು ಇಕ್ಕಿದ್ದಾರೆ, ಕಳ್ಳಿಪುರಿ, ಚೋಚು ಎಲ್ಲ ಇದೆ ಇಲ್ಲಿ. ಕೊಬ್ಬಿನ ಜ್ಯೂಸು ಎಲ್ಲ ಐಟಮ್ಸು ಇಕ್ಕಿದ್ದಾರೆ. ಈ ದೇವಸ್ಥಾನ ನಾನು ಲಾಸ್ಟ್ ಟೈಮ್ ಬಂದಾಗ ಆರಾಮಾಗಿ ಫ್ರಂಟಿಂದ ದೇವಸ್ಥಾನದ ಹತ್ರನೇ ಕಾರು ಪಾರ್ಕಿಂಗ್ ಮಾಡ್ಬೋದಾಗಿತ್ತು. ಈಗೇನೋ ಇನ್ನೂ ದೇವಸ್ಥಾನ ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ ನೋಡಿ. ಅಲ್ಲೊಂದು ಐಲ್ಯಾಂಡ್ ಥರ ಇದೆ, ತುಂಬ ದೊಡ್ಡದಾಗಿ ಕಟ್ತಾ ಇದ್ದಂಗೆ ಅವರೇ ದೇವಸ್ಥಾನ. ಈಗ ನೋಡೋಣ, ಬಂದು ತುಂಬ ವರ್ಷ ಆಗಿತ್ತು. ಈಗ ದೇವಸ್ಥಾನ ಹೇಗೆ ಚೇಂಜಸ್ ಇದೆ ಏನು ಅಂತ ನೋಡೋಣ. ನೋಡಿ, ನೀರು ಇಲ್ಲೂ ತುಂಬ ಚೆನ್ನಾಗಿದೆ. ಮತ್ತು ಫೋಟೋಸ್ ನೋಡಿ, ವರಾಹಸ್ವಾಮಿ ಭೂದೇವಿದು ಫೋಟೋಸ್ ಇದೆ ಇಲ್ಲಿ. ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಈಗ ಚೇಂಜಸ್ ಏನಾಗಿದೆ ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕು. ಮತ್ತು ಇಲ್ಲಿ ಊಟ ಪ್ರಸಾದ ಎಲ್ಲ ಹಾಕ್ತಾರೆ ಇಲ್ಲಿ. ಬನ್ನಿ, ಪ್ರಸಾದ ಇರುತ್ತೋ ಇಲ್ಲ ಹೋಗಿ ನೋಡೋಣ, ಇದ್ದರೆ ಹೋಗಿ ನಾವು ತಿನ್ನೋಣ ಪ್ರಸಾದ. ಈ ದೇವಸ್ಥಾನ ನಾನು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬ ಡಿಫ್ರೆನ್ಸ್ ಇದೆ. ಲಾಸ್ಟ್ ಟೈಮೇ ಒಂಥರ ಇತ್ತು, ಈ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ದಾರೆ, ಹೀಗೆ ಒಂಥರ ಇದೆ ದೇವಸ್ಥಾನ. ಮುಂದೆ ಹೋಗಿ ನೋಡ್ಬೇಕು ಹೇಗಿದೆ ಅಂತ. ಈ ವರಾಹಸ್ವಾಮಿ ಏನಂದರೆ, ಇದು ತುಂಬ ದೊಡ್ಡದಾಗಿದೆ. ಅದು ಶಿಲೆ, ಅದು ವರಾಹಸ್ವಾಮಿ ದೇವರಿದೆಯಲ್ಲ, ತುಂಬ ದೊಡ್ಡದಾಗಿದೆ. ಅದು ದರ್ಶನ ಆರಾಮಾಗಿ ಮಾಡ್ಬೋದು ಎಷ್ಟೇ ಜನ ಇದ್ರೂ. ಈ ಬೇರೆ ದೇವಸ್ಥಾನ ಏನಂದರೆ ಟಿಕೆಟ್ಸು ಅದು ಇದು ಅಂತ ಕ್ಯೂ ಸಿಸ್ಟಮ್ ಏನೇನೋ ಇರುತ್ತೆ. ಇಲ್ಲಿ ಆ ಥರ ಏನು ಟಿಕೆಟು ಆ ಥರ ಏನೂ ಮಾಡಿಲ್ಲ, ಆರಾಮಾಗಿ ಹೋಗಿ ದೇವ್ರದ್ದು ದರ್ಶನ ಮಾಡ್ಬೋದು.
ಅಂಗಡಿಗಳು ಲಾಸ್ಟ್ ಟೈಮ್ ಇಷ್ಟು ಅಂಗಡಿಗಳಿದ್ದಿಲ್ಲ, ಇವಾಗ ಎಷ್ಟೊಂದು ಅಂಗಡಿಗಳು ಮಾಡಿದ್ದಾರೆ. ದೇವಸ್ಥಾನ ಬರ್ತಾ ಬರ್ತಾ ತುಂಬ ಫೇಮಸ್ ಆಗ್ತಿದೆ. ತುಂಬ ಜನಕ್ಕೂ ಹೇಳಿದ್ನಲ್ಲ ನಾನು, ತುಂಬ ಜನಕ್ಕೂ ಗೊತ್ತು ಈ ದೇವಸ್ಥಾನ. ಗೊತ್ತಿಲ್ದಿರೋರು ತುಂಬ ಜನ ಇದ್ದೀರಾ. ಗೊತ್ತಿಲ್ದಿರೋರು ನನ್ನ ವಿಡಿಯೋ ಮುಖಾಂತರ ನೋಡಿ ದೇವಸ್ಥಾನ ಹೇಗಿದೆ ಅಂತ. ಆದರೆ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ. ನನಗೇನು ಖುಷಿ ಅಂದರೆ ನಾನು ಎಲ್ಲ ಪ್ಲೇಸಸ್ಸು ಕವರ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಒಂದು 7-8 ಪ್ಲೇಸಸ್ ಎಲ್ಲ ಕವರ್ ಮಾಡ್ತಾಯಿದ್ದೀನಿ. ನೋಡಿ ಬಂಜಿ ಪ್ರಸಾದ, ಆಚೆ ಪ್ಲೇಟ್ ಇರುತ್ತೆ. ಪ್ಲೇಟು ತಗೊಂಡು ಬನ್ನಿ, ಏನು ಪ್ರಸಾದ ಏನು ಹಾಕ್ತಿದ್ದಾರೆ ಹೋಗಿ ನೋಡೋಣ. ನೋಡಿ ಪ್ರಸಾದ ತಗೊಂಡೆ. ಕರ್ಡ್ ರೈಸ್ ಹಾಕಿದ್ದಾರೆ ಮತ್ತು ಪಲಾವ್ ಹಾಕಿದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಹೊಟ್ಟೆ ತುಂಬ ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ತಿನ್ಬೋದು, ಹೋಗಿ ಮತ್ತೆ ಹಾಕಿಸ್ಕೊಬೋದು. ಇಲ್ಲಿ ಎಷ್ಟೇ ಜನ ಬಂದರೂ ಅಷ್ಟು ಜನಕ್ಕೂ ಮಾಡಿರ್ತಾರೆ. ನೋಡಿ ಕರ್ಡ್ ರೈಸ್ ಹಾಕಿದ್ದಾರೆ. ಇಲ್ಲಿ ಜನ ಏನಂದ್ರೆ ಹಾಲ್ ತುಂಬ ದೊಡ್ಡದಾಗಿದೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ನೀವು ಮತ್ತೆ ಹೋಗಿ ಕೇಳೋದಕ್ಕೆ ಬೇಜಾರು ಆ ಥರ ಏನಿಲ್ಲ. ನೀವು ಎಷ್ಟು ಸತಿ ಹೋದ್ರೂ ಅವ್ರು ಹಾಕ್ತಾರೆ, ತಿನ್ಬೋದು ನೀವು. ಮತ್ತು 2 ಥರ ಐಟಮ್ ಮಾಡಿದ್ದಾರೆ, ಪಲಾವು ಮತ್ತು ಕರ್ಡ್ ರೈಸು. ಮತ್ತು ಇಲ್ಲಿ ನೀವು ಡೊನೇಷನ್ ಕೊಡೋರು ಕೊಡ್ಬೋದು. ನೋಡಿ ನೆಕ್ಸ್ಟು ಇಲ್ಲಿ ದೇವಸ್ಥಾನದ ಹತ್ರ ಬನ್ನಿ, ಹೋಗಿ ನೋಡೋಣ ಹೇಗಿದೆ ಅಂತ. ಲಾಸ್ಟ್ ಟೈಮ್ ಡೈರೆಕ್ಟಾಗಿ ಫ್ರಂಟಿಂದನೇ ಬಂದರೆ, ಈಗ ಸುತ್ತಾಕೊಂಡು ಹೋಗ್ತಿರೋದು. ನೋಡಿ ಜಲ್ಲಿಕಲ್ಲು ಇದೆಲ್ಲ ದೇವಸ್ಥಾನದ್ದೇ ಇರುತ್ತೆ, ದೇವಸ್ಥಾನ ಕಟ್ಟೋದಕ್ಕೆ ಹಾಕ್ಸ್ಕೊಂಡಿರ್ತಾರೆ. ನೋಡಿ ಇಲ್ಲಿ ಈ ಕಲ್ಲೇನಂದರೆ ತುಂಬ ದೊಡ್ಡ ದೊಡ್ಡ ಕಲ್ಲು ಮುಂದೆ ಹಾಕಿದ್ರಲ್ಲ, ನೋಡಿ ಇಲ್ಲಿ ಕಲ್ಲಿಲ್ಲೆಲ್ಲ ಜೋಡಿಸಿದ್ದಾರೆ. ಪೂರ್ತಿ ದೇವಸ್ಥಾನ ಕಟ್ಟೋದಕ್ಕೆ ಆ ಕಲ್ಲಲ್ಲಿ ಹಾಕಿದ್ದಿತ್ತು. ನಾವೇನೋ ಅಂದ್ಕೊಂಡ್ರಿ ಅಡ್ಡ ಹಾಕಿರೋದು ನೋಡಿ. ಮತ್ತು ಮನೆ ಕಟ್ಟೋದಕ್ಕೆ ತುಂಬ ಜನ ನೋಡಿ ಕಲ್ಲಲ್ಲಿ ಜೋಡಿಸ್ತಿದ್ದಾರೆ. ಆ ಕಲ್ಲಿರುತ್ತಲ್ಲ ಅದನ್ನು ಜೋಡಿಸ್ತಾರೆ ಅಲ್ಲಿ. ಬನ್ನಿ ನಾವು ಹೋಗಿ ಜೋಡಿಸೋಣ ಕಲ್ಲನ್ನ. ಪ್ಲೇಸ್ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಹೇಳಿದೆ ಜನ ಎಷ್ಟೇ ಜನ ಇದ್ದರೂ ಆರಾಮಾಗಿ ದರ್ಶನ ಮಾಡ್ಬೋದು ಅಂತ, ಯಾವುದೇ ಕ್ಯೂ ಸಿಸ್ಟಮ್ ಇರಲ್ಲ ಅಂತ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಆರಾಮಾಗಿ ಇಲ್ಲಿಂದಾನೆ ತುಂಬ ದೂರದಿಂದ ನಡ್ಕೊಂಡು ಬಂದು ಒಳಗೆ ದರ್ಶನ ಮಾಡಬೇಕಂತೇನಿಲ್ಲ. ಆರಾಮಾಗಿ ಇಲ್ಲಿಂದಾನೆ ಹೋಗಿ ಸ್ಟ್ರೈಟಾಗಿ ದೇವ್ರನ್ನ ಹೋಗಿ ನೋಡ್ಬೋದು. ಕಷ್ಟ ಬೀಳೋ ಅಷ್ಟಿಲ್ಲ ದೇವ್ರು ನೋಡೋದು, ಒಂದೊಂದು ದೇವಸ್ಥಾನದಲ್ಲಿರುತ್ತೆ. ಇಲ್ಲ ಆ ಥರ ಏನಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ತುಂಬ ಕೆಲಸ ನಡೀತಿದೆ ದೇವಸ್ಥಾನದ್ದು. ಬನ್ನಿ ನಾವು ಹೋಗಿ ದರ್ಶನ ಮಾಡ್ಕೊಂಬರೋಣ. ಈ ದೇವಸ್ಥಾನಕ್ಕೆ ನೀವು ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಯಾರ್ಯಾರು ಬಂದಿಲ್ಲ ಒಂದು ಸತಿ ಬಂದು ವಿಸಿಟ್ ಮಾಡಿ. ಮತ್ತು ಬರೋಕ್ಕಾಗ್ದಿರೋರು ನನ್ನ ವಿಡಿಯೋ ಪೂರ್ತಿ ನೋಡಿ. ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಅಂತೇಳಿ. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ವಿಡಿಯೋ ಬರೋಕ್ಕಾಗ್ದಿರೋರ್ಕಂತಲೇ ನಾನು ಫುಲ್ಲು ಡೀಟೇಲಾಗಿ ಪೂರ್ತಿ ಪ್ಲೇಸ್ ಕವರ್ ಮಾಡಿ ತೋರಿಸ್ತಿರೋದು ದೇವಸ್ಥಾನ ಹೇಗಿದೆ ಅಂತ. ನೋಡಿ ಆರಾಮಾಗಿ ಇಲ್ಲಿ ಸ್ಟ್ರೈಟಾಗಿ ಆಚೆಯಿಂದನೇ ದೇವ್ರು ಕಾಣಿಸುತ್ತೆ. ನೋಡಿ ಇಲ್ಲಿ ಕುತ್ಕೊಂಡ್ರೇ ದೇವ್ರು ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ಬೋದು ದರ್ಶನ. ನಾನು ನಿಮ್ಗೆ ಒಳಗೋಗಿ ತೋರಿಸ್ತೀನಿ. ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡಿ ಝೂಮ್ ಆಗ್ತಾಯಿದ್ದೀನಿ, ತುಂಬ ಕತ್ಲಿದೆ ಒಳಗೆ. ಲೈಟೇನೂ ಹಾಕಿಲ್ಲ, ಅಂದರೆ ದೇವ್ರಿಗೆ ಲೈಟ್ ಹಾಕಂಗಿಲ್ಲೇನೋ. ಒಳಗಿಂದಾನೇ ಹೋಗಿ ನೋಡಬೇಕು. ಬನ್ನಿ ಒಳಗೋಗಿ ನೋಡೋಣ ಹೇಗಿದೆ ಅಂತ. ತುಂಬ ದೊಡ್ಡದಾಗಿ ಕಟ್ಟೋ ಪ್ಲ್ಯಾನಲ್ಲಿದೆ. ಒಳಗೆ ಬಂದೆ. ನೋಡಿ ಇದರಿಂದ ಕಲ್ಯಾಣ ಎತ್ಕೊಂಡು ಹೋಗ್ತಿದೆ. ನಿಮಗೆ ಏನಂದರೆ ಈ ದೇವಸ್ಥಾನ ನೀವು ನೆಕ್ಸ್ಟು ಭರೋಸೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ.
ಈಗೆಲ್ಲ ತುಂಬ ಕೆಲಸಗಳು ಹೇಳಿದ್ನಲ್ಲ, ತುಂಬ ಕೆಲಸಗಳು ದೊಡ್ಡದಾಗಿರೋ ಕಟ್ಟೋ ಪ್ಲ್ಯಾನ್ ಇದೆ ಅಂತ ಮಾಡ್ತಿದ್ದಾರೆ ನೋಡಿ. ಬನ್ನಿ ಹೋಗಿ ಕಲ್ಲು ಜೋಡ್ಸೋಣ. ಕಲ್ಲು ಏನಂದರೆ ಹಿಂದೆ ಹೋಗಿ ಜೋಡಿಸ್ತೀನಿ ನಾನು, ಯಾಕಂದರೆ ಇಲ್ಲಿ ಎದುರುಗಡೆ ಏನಾದರೂ ಇದ್ದರೆ ಬೀಳಿಸ್ಬಿಡ್ತಾರೆ. ಅದಕ್ಕೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಜೋಡಿಸ್ತೀನಿ ಕಲ್ಲನ್ನ. ನೋಡಿ ಎಷ್ಟು ಜನ ಪೂರ್ತಿ ಕಲ್ಲು ಜೋಡಿಸಿ ಇಕ್ಕಿದ್ದಾರೆ. ನೋಡಿ ಎಷ್ಟು ಜನ ಇಕ್ಕಿದ್ದಾರೆ ಪೂರ್ತಿ. ಬನ್ನಿ ಇಲ್ಲೇ ಜೋಡ್ಸೋಣ ಕಲ್ಲ. ನೋಡಿ ಅವೆಲ್ಲ ತುಂಬ ಜನ ಜೋಡಿಸಿ ಇಕ್ಕಿದ್ದಾರೆ ಕಲ್ಲನ್ನ. ಕಲ್ಲುಗಳೆಲ್ಲಿದೆ? ನಾವು ಬೆಳಗ್ಗೆ ಬರೋವಾಗ ತಣ್ಣಗಿತ್ತು, ಈಗ ಬಿಸಿಲು ಜಾಸ್ತಿ ಆಯಿತು. ಬನ್ನಿ ಇಲ್ಲಿ ಎತ್ಕೊಂಡು ಕಲ್ಲನ್ನ ಇಲ್ಲಿ ಎತ್ಕೊಳ್ಳೋಣ. ಇಲ್ಲೇ ಜೋಡ್ಸೋಣ ಕಲ್ಲನ್ನ. ಇದು ಕಲ್ಲು ಜೋಡ್ಸೋದೇನಕ್ಕಂತ ನಿಮಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ. ಈ ಕಲ್ಲನ್ನ ಜೋಡಿಸಿದ್ರೆ ನಾವು ಮನೆ ಕಟ್ಟುತ್ತೀರಿ ಅಂತ ಒಂದು ನಂಬಿಕೆ ಇದು. ನಾವು ಹೋಗೋ ದೇವಸ್ಥಾನ ಎಲ್ಲ ಈ ಥರ ತುಂಬ ಜನ ಮಾಡ್ತಾರೆ. ಅದರಲ್ಲೂ ಈ ದೇವಸ್ಥಾನದಲ್ಲಿ ತುಂಬ ಜಾಸ್ತಿ ಮಾಡೋದು ಇದು. ಯಾಕಂದರೆ ಈ ದೇವಸ್ಥಾನಕ್ಕೆ ಬರೋದೇ ಮನೆ ಕಟ್ಟಬೇಕು ಅಂತೇಳಿ. ನೋಡಿ ನಾನು ಇಲ್ಲಿ ಕೆಳಗೆ ಜೋಡಿಸ್ತಾ ಇದ್ದೀನಿ, ಯಾರು ಬೀಳಿಸ್ಕೊಡ್ದು ಬೇಗ ಅಂತೇಳಿ. 1 2 3 4 4 ಕಲ್ಲು ಜೋಡಿಸಿದ್ದೀನಿ. ಅದ್ರ ಮೇಲೊಂದು ಆಗುತ್ತಾ ಕುತ್ಕೊಂತಿಲ್ಲ, ಬಿತ್ತು. 4 1 2 3 4 5 6 ಕಲ್ಲು ಜೋಡಿಸ್ದೆ ನಾನು ಈ ಲಾಸ್ಟಾಗಿ ಬಂದು ಜೋಡಿಸ್ದೆ, ಯಾರು ಬೀಳಿಸ್ಕೊಡ್ದು ಅಂತೇಳಿ. ಈ ಪ್ಲೇಸು ನೀವು ನೋಡ್ದಿರ ಇರೋರು, ನಾನಿದು ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಲೊಕೇಶನ್ನು. ಇಲ್ಲ ಭೂವರಾಹಸ್ವಾಮಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಈ ದೇವಸ್ಥಾನ ಬರುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನೀವು ಹೇಳಿದ್ನಲ್ಲ, ನೀವು ನೆಕ್ಸ್ಟು ಭರವಸೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಈ ದೇವಸ್ಥಾನ. ನೀವು ಯಾರೆಲ್ಲ ಮನೆ ಕಟ್ಟಿಲ್ಲೋ ಅವ್ರು ಒಂದು ಸತಿ ವಿಸಿಟ್ ಮಾಡಿ ನೋಡಿ, ಆಗುತ್ತೆ. ನೋಡಿ ಇಲ್ಲೆಲ್ಲ ಏನೋ ಪೂಜೆ ಮಾಡ್ತಿದ್ದಾರೆ. ಇನ್ನು ನಾವು 4-5 ಪ್ಲೇಸಸ್ ನೋಡೋದಿದೆ, ತುಂಬ ಪ್ಲೇಸಸ್ ಇನ್ನು ಕವರ್ ಮಾಡಬೇಕು. ಈಗ ನೋಡಿರೋ ಪ್ಲೇಸಸ್ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ಒಳ್ಳೊಳ್ಳೆ ಪ್ಲೇಸಸ್ ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.